Hi, welcome to Convo Film Club podcast. ಈ ಪಾಡ್ಕಾಸ್ಟಲ್ಲಿ ವಿಲ್ ಟಾಕ್ ಅಬೌಟ್ ಸುಮಾರು ರಿನೋಡ್ ಪ್ರೊಡಕ್ಷನ್ ಹೌಸಸ್ಸು ಸುಮಾರು ಆಸ್ಪೈರಿಂಗ್ ಮೇಕರ್ಸ್ಗೆ ಅವರವರ ಶಾರ್ಟ್ ಫಿಲ್ಮ್ನ ಪ್ರೆಸೆಂಟ್ ಮಾಡಿ ಒಂದು ತುಂಬಾ ಒಳ್ಳೆ ವಿಸಿಬಿಲಿಟಿ ಕೊಡ್ತಿದ್ದಾರೆ. ಫಾರ್ ಇನ್ಸ್ಟೆನ್ಸ್ ರಿಷಬ್ ಶೆಟ್ಟಿ ಫಿಲಮ್ಸ್ ಅವರ ಯೂಟ್ಯೂಬ್ ಹ್ಯಾಂಡಲ್ ಆಗಿರ್ಬೋದು, ಡಾಲಿ ಪಿಕ್ಚರ್ಸ್ ಅವ್ರ ಯೂಟ್ಯೂಬ್ ಹ್ಯಾಂಡಲ್ ಆಗಿರ್ಬೋದು, ಅಥವಾ KRG ಅವರ ಯೂಟ್ಯೂಬ್ ಹ್ಯಾಂಡಲ್ ಆಗಿರ್ಬೋದು, ಆ್ಯಂಡ್ ಅಫ್ಕೋರ್ಸ್ PRK ಆ್ಯಂಡ್ ಸೊ ಆನ್. ಈ ಥರ ರಿನೋಡ್ ಬ್ಯಾನರ್ಸ್ ಅಪ್ಕಮಿಂಗ್ ಡಿರೆಕ್ಟರ್ಸ್ನ ಶಾರ್ಟ್ ಫಿಲ್ಮ್ ಪ್ರೆಸೆಂಟ್ ಮಾಡ್ತಿದ್ದಾರೆ ಅವರವರ ರೆಸ್ಪೆಕ್ಟಿವ್ ಯೂಟ್ಯೂಬ್ ಚಾನಲ್ಸಲ್ಲಿ. ದಿಸ್ ಈಸ್ ಹೆಲ್ಪಿಂಗ್ ದ ಫಿಲ್ಮ್ ಮೇಕರ್ಸ್ ಗೇನ್ ಅ ಲಾಟ್ ಆಫ್ ವಿಸಿಬಿಲಿಟಿ. ಆ್ಯಂಡ್ ಅದಲ್ದಲೇ ಬೇರೆ ಯಾವ ಥರ ಹೆಲ್ಪ್ ಆಗ್ತಾರೆ, ಅವರ ಒಂದು ಫಿಲ್ಮ್ ಮೇಕಿಂಗ್ ಜರ್ನಿಯಲ್ಲಿ ಹೆಂಗಿದು ಸಪೋರ್ಟ್ ಮಾಡ್ತಿದೆ ಆ್ಯಂಡ್ ಈ ಪ್ರಾಸೆಸ್ ಹೇಗಾಯಿತು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಾವು ವಿ ಟಾಕ್ ಟು Akshay Rao, who was a short film director. His recent short film was presented by PRK. ಅದ್ರ ಹೆಸರೇನೋ ಅದ್ರ ಡೀಟೇಲ್ಸ್ ಏನೋ ಅದೆಲ್ಲದು ಒಂದೊಂದೇ ಅವರಿಂದಾನೇ ಕೇಳೋಣ. ಸೊ ಬಿಫೋರ್ ದ್ಯಾಟ್ ವಿಲ್ ವೆಲ್ಕಮ್ ಅಕ್ಷಯ್. ಹಾಯ್ ಅಕ್ಷಯ್, ವೆಲ್ಕಮ್. Thank you for support. So I'm not thinking I get this pleasure. ಸೊ ಅಕ್ಷಯ್ ಅವರೇ, ನಿಮ್ಮ ಶಾರ್ಟ್ ಫಿಲ್ಮ್ ಬಗ್ಗೆ ಒಂದು ಬ್ರೀಫಾಗಿ ಹೇಳ್ಬಿಟ್ಟು ಆ್ಯಂಡ್ ದೆನ್ ವಿಲ್ ಕಮ್ ಟು ಅದರ್ ಆಸ್ಪೆಕ್ಟ್ಸ್. Sure. So ನನ್ನ ಶಾರ್ಟ್ ಫಿಲಮ್ ಹೆಸರು ರಿವಿಸಿಟ್ ಅಂತ. ಸೊ the short film is about a character called Arun. He's 25 years old. ಅವ್ರ ಲೈಫಲ್ಲಿ ಆಗಿರೋ ಇನ್ಸ್ಟೆನ್ಸಸ್ ಈಸ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ಸೀಯಿಂಗ್ ವೆದರ್ ಅದನ್ನು ಏನೋ ಚೇಂಜ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಸೊ ದ ಐಡಿಯಾ ಹೆಂಗೆ ಬಂತು ಅಂದರೆ ಇದರದ್ದು ಥ್ಯಾಂಕ್ಸ್ ಟು ಗೂಗಲ್ ಫೋಟೋಸ್. ಆ್ಯಕ್ಚುಲಿ ನಾನು ಗೂಗಲ್ ಫೋಟೋಸಲ್ಲಿ ಇಫ್ ಯು ಸಿ ಬರುತ್ತೆ ರಿವಿಸಿಟ್ ದ ಪಾಸ್ಟ್ ಮೆಮೊರೀಸ್ ಅನ್ನೋ ನೋಟಿಫಿಕೇಷನ್ ಬರುತ್ತೆ ನನಗೆ ಗೂಗಲ್ ಫೋಟೋಸಲ್ಲಿ. ಸೊ ಅದರಿಂದ ನಮಗೆ ಐಡಿಯಾ ಬಂತು. ಸೊ ನಾವು ಹಿಂದೆ ಹೋಗಿ ಸರಿ ಮಾಡಿದ್ದಿದ್ರೆ ಅದು ನಮ್ಮ ಪ್ರೆಸೆಂಟಿಗೆ ಏನಾದರೂ ಎಫೆಕ್ಟ್ ಆಗುತ್ತೋ ಆಗಲ್ವೋ, ಅದೇ ರಿವಿಸಿಟ್ ಶಾರ್ಟ್ ಫಿಲ್ಮ್. ವಾಸನ್. ಸೊ ಸುಮಾರು ಜನ ಶಾರ್ಟ್ ಫಿಲ್ಮ್ ಮೇಕರ್ಸು ಅವರವರ ಒಂದು ಪರ್ಸ್ನಲ್ ಯೂಟ್ಯೂಬ್ ಚಾನಲ್ನೇ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಅಪ್ಲೋಡ್ ಮಾಡಿರೋದು ಸುಮಾರು ನೋಡಿದ್ದೀವಿ. ಬಟ್ ಯು ಆರ್ ಏಬಲ್ ಟು ಲ್ಯಾಂಡ್ ಯುವರ್ ಶಾರ್ಟ್ ಫಿಲಮ್ ಅನ್ನೋ ರಿನೌಂಡ್ ಪ್ಲ್ಯಾಟ್ಫಾರ್ಮ್. ಈ ಪ್ರಾಸೆಸ್ ಹೇಗಾಯಿತು ಆ್ಯಂಡ್ ವಾಟ್ ವಾಸ್ ಯುವರ್ ಥಾಟ್ ಪ್ರಾಸೆಸ್ ಬಿಹೈಂಡ್ ದಿಸ್? ಶೋರ್. ಸೊ ಮೈ ಇಂಟೆಂಟ್ ವಾಸ್, ನಾನು ತುಂಬಾ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಬಟ್ ಇನಾಫ್ ಆಫ್ ರೀಚ್ ಬೇಕಿತ್ತು ನನಗೆ. ಸೊ ಐ ಥಾಟ್ ದ ಐಡಿಯಾ ವಾಸ್ ದೇರ್. ನಾನು ಒಂದು ಒಳ್ಳೆ ಶಾರ್ಟ್ ಫಿಲಮ್ ಮಾಡಿ ಒಂದು ಪ್ರೊಡ್ಯೂಸರ್ ಹುಡುಕಿ ಒಳ್ಳೆ ಶಾರ್ಟ್ ಫಿಲಮ್ ಮಾಡಿ ಇದನ್ನು ನಾನು ಆಚೆ ಕೊಟ್ಟರೆ ಒಂದು ಒಳ್ಳೆ ರೀಚ್ ಸಿಗುತ್ತೆ ಅಂತ. ಸೊ ದ್ಯಾಟ್ ವಾಸ್ ದ ಇಂಟೆನ್ಷನ್. ಆ್ಯಂಡ್ ಲಕ್ಕಿಲಿ PRK took our project. ಹೇಗೆ ಅಪ್ರೋಚ್ ಮಾಡಿದ್ವಿ PRK ಅನ್ನೋ ಪ್ರಾಸೆಸ್ ಟೈಮಿಗೆ? ಸೊ ನಾವು ಫಿಲಮ್ ರೆಡಿ ಆದ ಕೂಡಲೇ ಒಂದು ಗೂಗಲ್ ಡ್ರೈವ್ ಲಿಕ್ಕಲ್ಲಿ ಸತೀಶ್ ಸರಿಗೆ ನಾನು ಮೇಲ್ ಮಾಡಿದ್ವಿ. ಓಕೆ. ಸತೀಶ್ ಸರ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಎಸ್, ಸತೀಶ್ ಸರ್ ವಾಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಆಮೇಲೆ ಅವ್ರ ಜೊತೆ 2-3 ಸಲ ಫಾಲೋ ಅಪ್ ಮಾಡಾದ್ಮೇಲೆ ಅವ್ರನ್ನ ಭೇಟಿ ಮಾಡಿದೆ. ಅವ್ರಿಗೆ ಶಾರ್ಟ್ ಫಿಲಮ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಆಫ್ ಟು ಸೇ ದ್ಯಾಟ್ ಲೆಟ್ಸ್ ಗೋ ಇಮಿಡಿಯೇಟ್ಲಿ ಆನ್ ಬೋರ್ಡ್. ನಮ್ಮದು ಒಂದು ಶಾರ್ಟ್ ಫಿಲಮ್ ರಿಲೀಸ್ ಇತ್ತು. ಅದಾದ ಕೂಡಲೇ ವಿ ಸ್ಟಾರ್ಟ್ ಪ್ಲಾನಿಂಗ್ ಯುವರ್ ಶಾರ್ಟ್ ಫಿಲಮ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಆಲ್ ದ ಪೇಪರ್ ವರ್ಕ್ ವಾಸ್ ಡನ್ ಲೈಕ್ ವೆರಿ ಕ್ವಿಕ್ಲಿ. ಗುರುರಾಜ್ ಅನ್ನೋ ಒಂದು ಸರ್ ನಿಮಗೆ ಸುಮಾರು ಹಿಂಗೆ ಹೆಲ್ಪ್ ಮಾಡಿದ್ರು. ದೆನ್ ಇಟ್ ವೆಂಟ್ ವೆರಿ ಫಾಸ್ಟ್. ಓನ್ಲಿ ನಾವು ಶಾರ್ಟ್ ಫಿಲಮ್ ರೆಡಿ ಮಾಡೋಕ್ಕೆ ಇಟ್ ಟುಕ್ ಸೋ ಮಚ್ ಟೈಮ್. ಆ್ಯಂಡ್ ಸರಿಗೆ ಒಂದ್ಸರಿ ಮೇಲ್ ಮಾಡಿ 2-3 ಟೈಮ್ಸ್ ಫಾಲೋ ಅಪ್ ಮಾಡಿ ಥರ್ಡ್ ಮೀಟಿಂಗ್ಗೆ ಎವ್ರಿಥಿಂಗ್ ವಾಸ್ ಸೆಟಲ್ಡ್. ಓಕೆ. ನಿಮಗೆ ಅಂದರೆ ಸತೀಶ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಹೇಗೋದಾಯಿತು? ಸೊ ನನಗೆ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಅರ್ಷಿತ್ ಅಂತ. ಸೊ ಈಸ್ ಅ ಫುಲ್ ಟೈಮ್ ಫಿಲಮ್ ಮೇಕರ್. ಆ್ಯಂಡ್ ಅವ್ರ ಶಾರ್ಟ್ ಫಿಲಮ್ಸ್ ಅಪ್ಲೋಡ್ಸ್ ಮಾಡಿ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಅವ್ರ ನಂಬರ್ ಇತ್ತು ಲಕ್ಕಿ ಅವ್ರ ಹತ್ರ. ಸೊ ನಾನು ನನಗೆ ಅವ್ರ ನಂಬರು ಇತ್ತು, ಆಮೇಲೆ ಇಮೇಲ್ ಅಡ್ರೆಸ್ ಇತ್ತು. ಸೊ ಹಿ ಹೆಲ್ಪ್ ಮಿ ಅ ಲಾಟ್. ಹರ್ಷತ್ ಇಸ್ ಅನ್ ಆ್ಯಕ್ಟರ್? ಈಸ್ ಆ್ಯಕ್ಚುಲಿ ಅ ಡೈರೆಕ್ಟರ್. ಪುನಃ ಒಂದು ಶಾರ್ಟ್ ಫಿಲಮ್ ಅವರು ಮಾಡಿದ್ದಾರೆ. ಸೊ ಅವರಿಗೆ ಅವ್ರ ಹೆಲ್ಪ್ ತುಂಬಾ ಇತ್ತು. ಅವ್ನಿಗೆ ಟೋಲ್ಡ್ ಹಿಂಗೆ ಅಪ್ರೋಚ್ ಮಾಡಬೇಕು. ಆ್ಯಂಡ್ ಈ ಹೆಲ್ಪ್ ಮಿ ಅ ಲಾಟ್ ಥ್ರೂಔಟ್ ದ ಪ್ರಾಸೆಸ್. ಆ್ಯಂಡ್ ಇದರಲ್ಲೇ ಅಂದರೆ ವಿ ಕಂಟಿನ್ಯೂಸ್ಲಿ ಒಂದು 1.5 ವೀಕ್ ಸುಮ್ಮನೆ ಇದ್ದೆ ನಾನು ಮೇಲ್ ಕಳ್ಸಾದ ಮೇಲೆ. ದೆನ್ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಅಪ್. ದೆನ್ ಸರ್ ಟೋಲ್ಡ್ ಯೆಸ್. ಓಕೆ. ಸೊ ಅವ್ರು ನೋಡ್ಬಿಟ್ಟು ಚೆಕ್ ಮಾಡಿದೆ ಏನಾಗಿತ್ತು. ಇಟ್ಸ್ ಓಕೆ. And other niಮಗೆ after the film was launched on PRK,
ಅಟೆನ್ಷನ್ ಯಾವ ಥರ ಸಿಗ್ತದೆ ಅಂದರೆ ಫ್ರೆಂಡ್ಸ್ ಫ್ಯಾಮಿಲಿ ನೋಡ್ತಾರೆ. ಅದು ಬಿಟ್ಟು ಬೇರೆಯವ್ರು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಥವಾ ಯಾರು ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿಯಾರಾ? ಅಂದರೆ ಇವಾಗ ವಿಸಿಬಿಲಿಟಿ ತುಂಬಾ ಕ್ಲಿಯರ್ ಆಗಿದೆ. ನನಗಳಿಗೆ ಇವಾಗ ನಾವು ಹೇಳ್ತೀವಲ್ಲ ನಮ್ಮ ಶಾರ್ಟ್ ಫಿಲಮ್ PRK ರಿಲೀಸ್ ಆಗಿದೆ ಅಂತ ರೆಸ್ಪಾನ್ಸೇ ಬೇರೆ ಥರ ಇದೆ ಆ್ಯಕ್ಚುಲಿ. ಸೊ ದೇ ಆರ್ ವೆರಿ ಲೈಕ್ ಇದೆ ಶಾರ್ಟ್ ಫಿಲಮ್ ಅದಕ್ಕೆ ಅವರು ತೊಗೊಂಡಿದ್ದಾರೆ ಅನ್ನೋ ಎಲ್ಲರೂ ಮಾತಾಡ್ಕೊತಿದ್ದಾರೆ. ಆ್ಯಂಡ್ ಹಾಗೇನೋ ನಮಗೆ ಯೂಟ್ಯೂಬ್ ಕಾಮೆಂಟ್ಸು ಹಂಗೆ ಬರ್ತಿದೆ, ಫಿಲಮ್ ತುಂಬ ಚೆನ್ನಾಗಿದೆ ಅಂತ. ಸದ್ಯಕ್ಕೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಬಟ್ ರೆಸ್ಪಾನ್ಸ್ ಅದು ಸೂಪರ್ ಬಂದಿದೆ. ಆ್ಯಂಡ್ ನಮಗೆ ಸಿಕ್ಕಿರೋ ಸಪೋರ್ಟ್ PRK ಇಸ್ ಅಮೇಸಿಂಗ್. ಯಾಕಂದರೆ ನಾವೆಲ್ಲರೂ ಫುಲ್ ಟೈಮ್ ಮಾಡ್ತಿಲ್ಲ. ಇಡೀ ಟೀಮ್ ಏನಿದೆ ರಾಯಲ್ ಪಾರ್ಟ್ ಟೈಮ್ ಫಿಲಮ್ ಮೇಕರ್ಸ್ ಥರ ನಾವು ಎವ್ರಿ ಒನ್ ಆರ್ ಆಲ್ಮೋಸ್ಟ್ ಇಂಜಿನಿಯರ್ಸ್ ವರ್ಕಿಂಗ್ ಫ್ರಮ್ ಮಂಡೇ ಟು ಫ್ರೈಡೇ, ಸ್ಯಾಟರ್ಡೆ ಸಂಡೇ ವೀಕೆಂಡ್ ಫ್ಯಾಷನ್ ತನ ಇದನ್ನು ನಾವು ಮಾಡ್ತಿದ್ದೀವಿ. ಆ್ಯಂಡ್ ಜಯಂತ್ ಸರ್ ಅಂತ ಅವರಿದ್ದಾರೆ, ಅವ್ರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ನಮಗೆ ಪ್ರಾಸೆಸ್ಸಲ್ಲಿ. ಫ್ರಮ್ ಥಂಬ್ನೇಲ್ಸ್ ಟು ಅಸ್. ಫಾರ್ ಎಕ್ಸಾಂಪಲ್ ನಾವು ಎಷ್ಟೊಂದು ಸಲ ವಿಡಿಯೋ ಕಳಿಸಿ ಥಂಬ್ನೇಲ ಮಾಡಿಕೊಟ್ಟಿಲ್ಲ. ಸೊ ನಮಗೆ ಬರೀ ಐಡಿಯಾ ಇರೋದು, ಕಾನ್ಸೆಪ್ಟ್ ಇರೋದು, ನಮ್ಗೆ ಏನೋ ಹೇಳಲಾರ್ದೆ ಅಂದರೆ ಇಟ್ಸ್ ವೆರಿ ಈಸಿ ಟು ಸೇ ಅಲ್ವಾ, ಇದನ್ನು ಹಿಂಗೆ ಮಾಡಿಕೊಟ್ರೆ ನಾನು ಹಾಕ್ತೀನಿ ಅಂತ. ಬಟ್ ಇಟ್ ವಾಸ್ ವೆರಿ ಕ್ರೈನ್ ಅಸ್. ಎಲ್ಲ ಅವರೇ ಡಿಸೈನ್ ಮಾಡಿ ಅದನ್ನು ಅವರೇ ನಮಗೆ ರಿಲೀಸ್ ಆಗ್ತದೆ ಗೊತ್ತಾಗೋದು. ಸೊ ದಿಸ್ ಇಸ್ ದ ಫಸ್ಟ್ ಮ್ಯಾನರ್ ಯು ಅಪ್ರೋಚ್ ಅಥವಾ ಬೇರೆ ಯಾರಾದರೂ ಪ್ಲಾಟ್ಫಾರ್ಮ್ ಅಪ್ರೋಚ್ ಮಾಡೋಕ್ಕೆ? ನಾನು ಅಪ್ರೋಚ್ 2 years ಬ್ಯಾಕ್ ಮಾಡಿದ್ದೆ. ಆನಂದ್ ಆಡಿಯೋ ಮಾಡಿದ್ದೆ, ಅದೊಂದು ಸ್ಪೂಫ್ ಮಾಡಿದ್ದೆ. ಓಕೆ. ಶಾರ್ಕ್ ಟ್ಯಾಂಕ್ ತುಂಬಾ ಅವಾಗ ಫೇಮಸ್ ಇತ್ತು. ಸೊ ನಾನು ಅದನ್ನು ಸ್ಪೂಫ್ ಮಾಡಿದ್ದೆ, ಫಿಶ್ ಟ್ಯಾಂಕ್ ಅಂದ್ಬಿಟ್ಟು, ಔಟ್ ಆ್ಯಂಡ್ ಔಟ್ ಕಾಮಿಡಿ. ಸೊ ದಿಸ್ ಈಸ್ ಮೈ ಸೆಕೆಂಡ್ ಅಪ್ರೋಚ್. Okay. So, in case somebody wants to pitch their short films to any of these bigger platforms, ನಿಮ್ಮ ಕಾಂಟ್ಯಾಕ್ಟ್ ಶೇರ್ ಮಾಡ್ಬೋದು ಅವ್ರ ಜೊತೆ? ವಿಲ್ ಯು ಬಿ ಏಬಲ್ ಟು ಹೆಲ್ಪ್? Sure, yeah. Because the vision and the motto of KFC is community building. Correct. Other we should act more like an offline link with Correct. So hangagi you need not edify project ಬಗ್ಗೆ ಹೇಳೋದು ಬೇಡ. At least you can help them connect with the right platforms. Cake. Thanks for that. And why short film? Is it to explore your art, ಅಥವಾ ಈ ಕಥೆನ ಶಾರ್ಟ್ ಫಿಲಮಲ್ಲೇ ಹೇಳೋಕ್ಕಾಗೋದು ಅಂತನಾ, ಅಥವಾ ಇದನ್ನು ಒಂದು ಪ್ರೊಡ್ಯೂಸರ್ ಪಿಚ್ ಥರ ಯೂಸ್ ಮಾಡೋಣ ಅಂತನಾ? ಬಿಕಾಸ್ ನೀವು ಆಲ್ರೆಡಿ ಒಂದಷ್ಟು ಡಿಜಿಟಲ್ ಕಂಟೆಂಟ್ ಮಾಡಿ, ಸೊ ಏನಕ್ಕೆ ಶಾರ್ಟ್ ಫಿಲ್ಮ್ ಅನಿಸ್ತು? ಸೊ ಇದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಐ ಆಲ್ವೇಸ್ ವಾಂಟೆಡ್ ಟು ಐ ಆಮ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿಂಗ್. ಬಟ್ ಅಗೇನ್ ಒಳ್ಳೆ ಸ್ಕ್ರಿಪ್ಟ್ಸ್ ಬರಲ್ಲ. ಸೊ ದೆನ್ ಐ ಸ್ಟಾರ್ಟೆಡ್ ರೈಟಿಂಗ್. ಸೊ ನನಗೋಸ್ಕರ ನಾನೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಅದನ್ನು ಡೈರೆಕ್ಟ್ ಮಾಡೋಕ್ಕೆ ಅದು ಬೇಕಲ್ವ ಅಂದ್ಬಿಟ್ಟು ನಾನೇ ಅದನ್ನು ಡೈರೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನಿಷಿಯಲ್ ಆಸೆ ಇದ್ದಿದ್ದು ಆಲ್ವೇಸ್ ಇಸ್ ಟು ಆ್ಯಕ್ಟ್. ಬಟ್ ಅಗೇನ್ ವೆನ್ ಒಳ್ಳೆ ಮಟೀರಿಯಲ್ ಯಾವಾಗ ಕಡೆಗೆ ಬರಲ್ಲ, ಯು ಡೋಂಟ್ ವಾಂಟ್ ಟು ಡೂ ದಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಆ್ಯಕ್ಟ್. ಏನು ಕೊಡ್ತಾರೆ ಅದನ್ನು ಮಾಡೋಕ್ಕಾಗಲ್ಲ. So then I started writing, and then direct convert. Then I started directing as well. Why short films? Because to show what kind of cinema ideology I have. Everyone has their own skill set of making and writing films. So I felt this is my plus point, that I can write drama with. ನನಗೆ ನಾಳೆ ಸೂಪರ್ ಹೀರೋ ಫಿಲಮ್ ಬರೀಬೇಕು ಅಂದರೆ ಐ ಫೀಲ್ ಲೈಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೈಟ್ ದಟ್. ಬಟ್ ರನ್ನಿಂಗ್ ಎಮೋಷನ್ಸ್, ಒಂದು ಡ್ರಾಮಾ, ಒಂದು ಫೀಲ್ ಗುಡ್ ಫಿಲ್ಮ್ಸ್ ಈಸ್ ಮೈ ಪ್ಲಸ್ ಪಾಯಿಂಟ್ ಅಂತ ಹೇಳಿ ಅದರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲಿ ಪ್ರೊಡ್ಯೂಸರ್ ಪಿಚ್ ಥರನೂ ಕನ್ವರ್ಟ್ ಆಗ್ಬೋದು, ಬಿಕಾಸ್ ಯು ಆರ್ ಟೆಲಿಂಗ್ ವಾಟ್ ಕೈಂಡ್ ಆಫ್ ಸ್ಟೋರಿ ಟೆಲರ್ ಯು ಆರ್. ಸೊ ಇಫ್ someone likes the short film and some producer reaches out to me, you should understand that this is my plus point. Just because the short film is good, ನಾಳೆ ಬಂದು ಔಟ್ ಒಂದು ಕಂಪ್ಲೀಟ್ಲಿ ಇನ್ನೊಂದು ಜಾನರ್ ಮಾಡೋದು, ರೊಮ್ಯಾಂಟಿಕ್ ಮಾಡೋದು ನನಗೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್, ಬಿಕಾಸ್ ಐ ಆಮ್ ನಾಟ್ ಎಕ್ಸ್ಪ್ಲೋರ್ಡ್ ದಟ್ ಯೆಟ್. ಸೊ ಐ ಹ್ಯಾವ್ ಮೇಡ್ ಕಾಮಿಡಿ ಶಾರ್ಟ್ ಫಿಲ್ಮ್ ಆ್ಯಂಡ್ revisit the short films. So I feel this is my kind of genre which I like to attend and which comes in easily for me to write. So
ಮಂಡೇ ಟು ಫ್ರೈಡೇ ಏನು ಮಾಡ್ತೀರಿ? ಅದೇ ಐ ಅಂಡರ್ಸ್ಟ್ಯಾಂಡ್ ಯು ಡನ್ ಯುವರ್ ಇಂಜಿನಿಯರಿಂಗ್, ಅದೇ ಕೆಲಸದಲ್ಲಿ ಇರಾ ಇಲ್ಲ ಆರ್ ಯು ಟು ಸಮಥಿಂಗ್ ಎಲ್ಸ್? I was into IT for 2 years. Then you short film ಅಲ್ಲಿ ನೋಡಿರೋ ಸ್ಕೂಲ್ ನಮ್ಮ ಸ್ಕೂಲೇ. Oh, interesting. My father has been running the institution from past 35 years. Okay. So I joined him. Okay. ನಾನು ಅದೇ ಇವಾಗ ಆಸ್ ಅ ವೈಸ್ ಪ್ರೆಸಿಡೆನ್ಸ್ ಮಾಡ್ತಾ ಇದ್ದೀನಿ. Yes. Okay, that's how it is. So you are next, are you in the process of preparing for your feature film ಅಥವಾ ಇನ್ನೂ ಒಂದು ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅನ್ನೋ ಪ್ರಾಸೆಸ್ ಏನೋ? ಎಸ್, ನಾನು ಫೀಚರ್ ಫಿಲಮ್ ಬರೆಯೋಕ್ಕೆ ಒಂದು ಸ್ಕ್ರಿಪ್ಟ್ ಅಂತ ಫುಲ್ ಬೌಂಡ್ ಸ್ಕ್ರಿಪ್ಟ್ ರೆಡಿ ಇದೆ. ಸೊ ಐ ಬೀನ್ ಪಿಚಿಂಗ್ ದಟ್ ಸಿನ್ಸ್ ಐ ಥಿಂಕ್ 1 year ಆಯಿತು. ಆಕ್ಚುಲಿ ಲೈಕ್ ರೆಡಿ ಆಗಿ ರಿಜಿಸ್ಟರ್ಡ್ ಆಗಿ ಎವ್ರಿಥಿಂಗ್ ಇಸ್ ರೆಡಿ. ಬಟ್ ಅದನ್ನು ಬಿಟ್ಟು ಆ್ಯಸ್ ವೆನ್ ಯು ರಿವಿಸಿಟ್ ದಟ್ ಸ್ಕ್ರಿಪ್ಟ್ ಆಲ್ಸೋ ಯು ಫೀಲ್ ಆ್ಯಸ್ ಒನ್ ಪರ್ಸನ್ 1 year ಆದಮೇಲೆ ಆ್ಯಸ್ ಎ ಪರ್ಸನ್ ಇವಾಲ್ವ್ ಆಗಿರ್ತೀನಿ. ಸ್ವಲ್ಪ ಅನ್ಸತ್ತೆ ಈಗ ತಾನೇ ಬರ್ದಿದ್ದ ಅಥವಾ ಅಂತ ಅನಿಸುತ್ತೆ. ಬಟ್ ಐ ಫೀಲ್ ಇಟ್ಸ್ ಅ ಗುಡ್ ಸ್ಕ್ರಿಪ್ಟ್ ವಿಚ್ ಐ ಹ್ಯಾವ್ ಆ್ಯಂಡ್ ಐ ಆಮ್ ಆಲ್ಸೋ ರೈಟಿಂಗ್ ಒನ್ ಮೋರ್ ಸ್ಕ್ರಿಪ್ಟ್ ಫಾರ್ ಎ ಫೀಚರ್. ಬಟ್ ನೀವೇ ಆ್ಯಕ್ಟ್ ಮಾಡಬೇಕು ಅಂತ ಇಲ್ಲ? ಹೌದು, ಅಂತ ಒಂದು ಕ್ಯಾರೆಕ್ಟರ್ ನಾನು ನನಗೋಸ್ಕರ ಬರಬೇಕು ಬರ್ತಿರ್ತೀರಿ. ಅವಕಾಶ ಬರೀತೀನಿ. ಬಟ್ ಲೀಡ್ ಕ್ಯಾನ್ ಬಿ ಇಲ್ಲ, ಅದು ಹೀರೋ ಕ್ಯಾನ್ ಬಿ. ಯಾ. ಓಕೆ. ಹೊಸಬ್ರು ಮಾಡ್ಬೇಕಂತೀರಾ ಅಥವಾ ಯಾರು ನೋಟ್ ನೇಮ್ಸ್ ಮಾಡ್ಬೇಕಂತೀರಾ? ಯಾವ ಥರ ಪ್ಲ್ಯಾನ್ ಮಾಡ್ತೀವಿ? ಸೊ ನನಗೆ ನಾನು ಯಾವ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ ಅದರ ಹೆಸರು ಅದ್ವೈತ ಅಂತ. ಓಕೆ. ಸೊ ಅದರಲ್ಲಿ ಮೇನ್ ಹೀರೋ ಫಾದರ್ ಆ್ಯಂಡ್ ಸನ್ ರಿಲೇಷನ್. So like I want the father's role to be done by a famous actor or a lead actor, and say so famous known face. But the son's role has to be done by 100% by an youngster, because the age itself is maximum from 70 to 26. Okay. So that has to be played by a youngster. Oh. So that can definitely go for a full face. But until this does not work out, I will keep making short films. ಸೊ ಇವಾಗ ಅದೇ ಯು ನೀಡ್ ನಾಟ್ ರಿವೀಲ್ ನಿಮ್ಮ ಶಾರ್ಟ್ ಫಿಲ್ಮ್ದು ಡೀಲ್ ಯಾವ ಥರ ಆಯಿತು ಅಂತ. ಸಾರಿ, ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇವಾಗ ಅದನ್ನ ಶಾರ್ಟ್ ಫಿಲ್ಮ್ ಮಾಡಿ ಒಂದು ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಹತ್ರ ತೊಗೊಂಡೋಗಿ ಕೊಡ್ತೀರಿ. ನನಗೆ ಇನ್ ಜನರಲ್ ಡು ದೇ ಪೇ ಮೀ ಆರ್ ನಿನಗೆ ವಿಸಿಬಿಲಿಟಿ ಸಿಗ್ತಿದೆ, ನಮ್ಗೆ ಕಂಟೆಂಟ್ ಸಿಗ್ತಿದೆ, ಇಟ್ಸ್ ಅ ವಿನ್-ವಿನ್ ಸಿಚುಯೇಷನ್ ಅಂದ್ಬಿಟ್ಟು ಅಲ್ಲಿ ಮನಿನೇ ಇನ್ವಾಲ್ವ್ ಆಗಲ್ವಾ? ಅಥವಾ ಬರೋದ್ರಲ್ಲಿ ಏನಾದ್ರು ಶೇರ್ ಮಾಡ್ಕೊಳ್ಳೋಣ ಅಂತ ಶೇರಿಂಗ್ ಮಾಡಲ್ ಇದೆಯಾ? ಅದೇ ನಿಮ್ದು ಹೆಂಗಾಯಿತು ಯು ನೀಡ್ ನಾಟ್ ಟೆಲ್, ಬಟ್ ಇನ್ ಜನರಲ್ ಹೌಸ್ ದ ಸ್ಪೇಸ್, ಹೌ ಡಸ್ ದಟ್ ವರ್ಕ್? I think each channel has their own criteria. So some channels they'll say, some channels will buy in the beginning itself, you should put on the, but most of them I think one target in it. If at all the short film crosses so many views in 3 months, then we'll go 50-50. And most of the channels, as you said, ಹೌದು ವಿಸಿಬಿಲಿಟಿ ಸಿಗ್ತಾ ಇದೆ, ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ, ಸ್ಟಾರ್ಟಿಂಗ್ ಹೇಳ್ಬಿಡ್ತಾ ಇದೆ ದಟ್ ಏನಂತಾರೆ ಜಸ್ಟ್ ಗಿವಿಂಗ್ ಯು ದ ಪ್ಲ್ಯಾಟ್ಫಾರ್ಮ್ ಅಂತ. ಓಕೆ. ಬಟ್ ಡೀಲಲ್ಲಿ ಇರುತ್ತೆ ದಟ್ ಕಾಂಟ್ರಾಕ್ಟಲ್ಲಿ ಇರುತ್ತೆ ದಟ್ ಇಫ್ ಇಟ್ ಆಲ್ ಕ್ರಾಸಸ್ ದಿಸ್ ಮಚ್ ವ್ಯೂಸ್ ಇನ್ ದಿಸ್ ಟೈಮ್ ಡ್ಯೂರೇಷನ್ then we go 50-50 and ಓಕೆ. ಆ್ಯಂಡ್ ನಿಮಗೆ ಅವರು ಪ್ಲ್ಯಾಟ್ಫಾರ್ಮ್ ಕೊಡೋದು ಬಿಟ್ಟು ಬೇರೆ ಯಾವ ಥರ ಬೆನಿಫಿಟ್ಸ್ ಇತ್ತು ಅಂದರೆ ಯಾರಾದರೂ ಸೆಲೆಬ್ರಿಟೀಸ್ ಕೇಳಿ ಶೇರ್ ಮಾಡಿಸೋಣ ಇನ್ ಜನರಲ್, ಆದರೆ ಅವ್ರದ್ದೊಂದು ಹ್ಯೂಜ್ ಯೂಸರ್ ಬೇಸ್ ಅಥವಾ ಅವ್ರದ್ದೊಂದು ಬ್ರ್ಯಾಂಡ್ ವಿಸಿಬಿಲಿಟಿನೇ ಬಿಟ್ಟು ವಿ ಆರ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅದಲ್ಲದೆ ಬೇರೆ ಏನು ಈ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವಲ್ಲಿ ಯಾವ ಥರ ಸಪೋರ್ಟ್ಸ್ ಇರುತ್ತೆ? ಸಪೋರ್ಟ್ ಇನ್ ದ ಸೆನ್ಸ್ ಇವಾಗ ಆಸ್ ಐ ಸೆಡ್ ಒಂದು ದೇ ಆರ್ ವೆರಿ ಹೆಲ್ಪ್ಫುಲ್. ಒಂದು ನಾವು ಏನೋ ಒಂದು ವೀಡಿಯೋ ಮಾಡಿ ಕಳಿಸ್ತೀವಿ ಅವ್ರಿಗೆ, ದೇ ನೋ ವಾಟ್ ವರ್ಕ್ಸ್ ಆ್ಯಂಡ್ ವಾಟ್ ಡಸ್ ನಾಟ್ ವರ್ಕ್. ಅವ್ರು ಕರೆಕ್ಟಾಗಿ ಹೇಳ್ತಾರೆ ಚೇಂಜಸ್ ಇದು ಮಾಡಬೇಕು ಅದು ಮಾಡಬೇಕು, ಸೊ ಈ ಥರ ಮಾಡಿದರೆ ವಿಲ್ ಗೆಟ್ ಮೋರ್ ರೀಚ್ ಅನ್ನೋದನ್ನ ಪ್ರಾಪರಾಗಿ ಹೇಳ್ತಾರೆ. ಅದರಲ್ಲೂ ಅಷ್ಟೇ ತುಂಬ ಮಿಸ್ಟೇಕ್ಸ್ ಇರುತ್ತೆ ಅಂತ, ಬಿಕಾಸ್ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇರುತ್ತೆ ಕೆಲವೊಂದು, ಬಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ದಟ್ ಯು ನೋ ದಟ್ ದಿಸ್ ಇಸ್ something from something they have to take on from now. ಸೊ ಆ ಚೇಂಜಸ್ ಆಗಲಿ ಆ ಮಾಡಿಫಿಕೇಷನ್ ಆಗಲಿ ಅವ್ರಾಗೆ ಮಾಡ್ಕೊಡ್ತಾರೆ. ಆ್ಯಂಡ್ ಕಮಿಂಗ್ ಟು ಮಾರ್ಕೆಟಿಂಗ್, ನಾವು ಯಾರಾದ್ರೂ ಹೋಗಿ ಹೇಳಿದಾಗ ನಮ್ಮ ಶಾರ್ಟ್ಸ್ ನಮ್ಮ PRK ರಿಲೀಸ್ ಆಗಿದೆ ಅಂದಾಗ ಇಮಿಡಿಯೇಟ್ಲಿ ಲೆನ್ಸಿ ಆ್ಯಂಡ್ ಇಮಿಡಿಯೇಟ್ಲಿ ವೆನ್ ವಿ ಗಿವ್ ಅ ಬೈಟ್. ಇವಾಗ ಆಕಾಶ್ ಸರ್ ಅವರು ನನಗೊಂದು ಬೈಟ್ ಕೊಟ್ಟರು,
ಗೀತಾ ಚಂದ್ರಶೇಖರ್ ಅವರು ಅವ್ರ ಸ್ಟೋರಿಗೆ ಎಲ್ಲ ಅಪ್ಲೋಡ್ ಮಾಡಿದ್ರು. ಸೊ ದ ಸೆಕೆಂಡ್ ಪಾಯಿಂಟ್ ಇಸ್ ದ್ಯಾಟ್ ವಿ ಹ್ಯಾವ್ ಎಮ್ನೆಸ್ ಆನ್ ಫಿಯರ್ when it is released in PRK to please have a watch. In Insta ಅಂದರೆ ದಯವಿಟ್ಟು ಒಂದು ಬೈಟ್ ಕೊಡ್ತೀರಾ ಅಂದರೆ ಡೆಫಿನೆಟ್ಲಿ they will watch and help us. ಓಕೆ, ಇಂಟ್ರೆಸ್ಟಿಂಗ್. ಬಜೆಟ್ ಏನಾಗಿದೆ ಏನಾದ್ರು ಡಿಸ್ಕಸ್ ಮಾಡ್ಬೋದು? ಅದೇ ನಿಮ್ಮ ಶಾರ್ಟ್ ಫಿಲಮ್ ಮಾಡೋಕ್ಕೆ ಎಷ್ಟು ಖರ್ಚಾಯ್ತು ಹೋಗುವ? ಸೊ ನಾವೆಲ್ಲರೂ ಮೋಸ್ಟ್ಲಿ ಫ್ರೆಂಡ್ಸೇ ಇರೋದ್ರಿಂದ ಯಾರಿಗೂ ಅಂದರೆ ಜಾಸ್ತಿ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಆಚೆ ಡಿ ಒ ಪಿ ಸಿಕ್ಕೆ ಇದೆ ಚಾರ್ಜ್ ಲೈಕ್ ಪರ್ ಡೇ ಬೇಸಿಸ್ 8,000 rupees 5,000 rupees. I didn't have that kind of scenario. Everyone are my close friends. So because I had a producer, ಅಂದ್ಬಿಟ್ಟು ಸುಮ್ಮನೆ ಏನೋ ಕೊಡಬೇಕು ಅಂದ್ಬಿಟ್ಟು ಕೊಡ್ತಿರೋದು, ಬಟ್ ಅದನ್ನು ಅವ್ರಿಗೆ ಎಕ್ಸೆಪ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ವಿ ಸ್ಪೆಂಡ್ ಮೋಸ್ಟ್ ಆಫ್ ಅವರ್ ಮನಿ ಆನ್ ದ ಎಕ್ವಿಪ್ಮೆಂಟ್, ಒಳ್ಳೆ ಎಕ್ವಿಪ್ಮೆಂಟ್ ತಗೋಣ ಅಂದ್ಬಿಟ್ಟು. ಆ್ಯಂಡ್ ವಿತ್ ಸ್ಕ್ರೀನಿಂಗ್ ಎಕ್ವಿಪ್ಮೆಂಟ್ ಆ್ಯಂಡ್ ನಾವು DI ಆಚೆ ಮಾಡಿಸ್ತೀವಿ. ಚಾಮುಂಡಿ ಸ್ಟುಡಿಯೋ ನಾವು DI ಮಾಡಿಸ್ತೀವಿ. ಸೊ ಎಲ್ಲ ಸೇರಿ ಇಟ್ಸ್ ಕಮಿಂಗ್ ಅಬೌಟ್ 55,000 to 50,000 rupees. ಓಕೆ. ವೆನ್ ಯು ಸೇ ಎಕ್ವಿಪ್ಮೆಂಟ್ ಮೇಲೆ ಖರ್ಚು ಮಾಡಿದ್ರಿ, ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರಿ? ನಾವು ಒಂದು ಫುಲ್ ಫಿಲಮ್ನ ಇಟ್ಸ್ಕೊಂಡಿದ್ದರೆ ಸೋನಿ A7S ಇದೆ ಅವತ್ತು ಫೋಟೋ. ಓಕೆ. ಲೆನ್ಸು CP2 ಆ್ಯಂಡ್ ಅಪ್ರಾಕ್ಸ್ ಎಷ್ಟು ದಿವಸ ಶೂಟ್ ಮಾಡಿ? 2 ದಿವಸ ಶೂಟ್ ಮಾಡಿದ್ವಿ. ಓಕೆ, ಸ್ಮಾಲ್ ಸ್ಕ್ರೀನ್. ಹಾಂ, ಓಕೆ. ಒಂದು ಸ್ಕೆಡ್ಯೂಲಲ್ಲಿ ಕವರ್ ದ ಹೋಲ್ ಸ್ಕೂಲ್ ಪಾರ್ಟ್, ಇಲ್ಲೆಲ್ಲಿ ಸ್ಕೂಲ್ ಏನಿದೆ ಅದನ್ನು ಕವರ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ದ ಕ್ಲೈಮ್ಯಾಕ್ಸ್. And one schedule in the school and the garden scene where I'm narrating the story. And the second schedule was only about the mother and son and the friend and Arun. ಸೊ ಇದು ಮನೆ ಒಳಗೆ ಏನಾಗಬೇಕು ಅದನ್ನು ನಾವು ಸೆಕೆಂಡ್ ಸ್ಕೆಡ್ಯೂಲ್ ಶೂಟ್ ಮಾಡಿದ್ವಿ. ಮನೆ ಆಚೆ ಸ್ಕೂಲು ಮತ್ತು ಗಾರ್ಡನ್ ಅದನ್ನು ನಾವು ಫಸ್ಟ್ ಸ್ಕೆಡ್ಯೂಲಲ್ಲಿ ಶೂಟ್ ಮಾಡಿ. ಓಕೆ. ವೆನ್ ಯು ಸೆ DI ಆಚೆ ಮಾಡಿಸಿದ್ವಿ ಅಂದರೆ ಅದು ಚಾಮುಂಡೇಶ್ವರಿ ಬೆಂಗಳೂರಿದೆ ಅಂದರೆ ನಮ್ಮ ಟೀಮ್. ಓಕೆ, ಟೀಮ್ ಆಚೆ. ಐ ಥಾಟ್ ಬೇರೆ ಸ್ಟೇಟಲ್ಲಿ ಇಟ್ ಮೀನ್ಸ್. ಓಕೆ. ಸೊ ಆಡಿಯೋ ಏನಾದ್ರು ಸಪ್ರೇಟಾಗಿ ಸೆಲ್ ಮಾಡಿದ್ರೆ ಆಡಿಯೋ ರೈಟ್ಸ್ ಸರ್ವೇನ ಅಲ್ಲ, ಎವ್ರಿಥಿಂಗ್ ಹ್ಯಾಸ್ ಬೀನ್ acquired by India. Okay, also. Yes. So along with the YouTube of the YouTube rights of Yes, it's right. Okay. But how does it work if you want to submit it to any short film festivals out there? ಅದಕ್ಕೆ ನಿಮಗೆ ಪರ್ಮಿಷನ್ಸ್ ಇರುತ್ತಾ? ಇರುತ್ತೆ. ಐ ಥಿಂಕ್ ಯು ಹ್ಯಾವ್ ಟು ಜಸ್ಟ್ ಸೇ ದಟ್ ಅರೌಂಡ್ ಸಬ್ಮಿಟ್ ಮಾಡ್ತಾ ಇದ್ದೀವಿ ಅಂತ. ಮೋಸ್ಟ್ಲಿ ಮೋಸ್ಟ್ಲಿ ಗೂಗಲ್ ಡ್ರೈವ್ ಲಿಂಕ್ಸನ್ನೇ ಸಬ್ಮಿಟ್ ಮಾಡ್ತಾರೆ. ಯೂಟ್ಯೂಬ್ ಲಿಂಕ್ಸ್ ಐ ಥಿಂಕ್ some of them take, but most of them they want the film link itself. So once you get with Mother, definitely we can submit to all film students. Okay. Yeah. Looking at the current situation of the Kannada industry, ಅದರಲ್ಲಿ ಸುಮಾರು ಹೊಸಬರು ಚಿತ್ರಗಳು, ಹೊಸಬರು ಹೊಸ ನಿರ್ದೇಶಕ, ಹೊಸ ನಟ, without any big production houses or big stars backing them up presenting them. ಆ ಥರ ಚಿತ್ರಗಳು ಯಾಕೆ ನೋಡಿದ್ರಿ? ನಾನು ವಿತೌಟ್ ಆ್ಯಕ್ಚುಲಿ ಕಂಪ್ನಿ ಇನ್ಸ್ಟಾಲ್ ಮಾಡಿದೆ ನಾನು. ಓಕೆ. ಕರ್ನಾಟಕ ಸಿನಿಮಾದಿ ಐ ಥಿಂಕ್ ತುಂಬಾ ಚೆನ್ನಾಗಿತ್ತು. ಒಂದು ಫಸ್ಟ್ ಆಫ್ ಆಲ್ ದ ಕಾನ್ಸೆಪ್ಟ್ ಇಟ್ ಸೆಲ್ಫ್. ಸೊ ಇಟ್ಸ್ ಸಟೈರ್. ನನಗೆ ಆ ಫಿಲಮಲ್ಲಿ ಫಸ್ಟ್ ಆಫ್ ಆಲ್ ದ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ದ ಹೋಲ್ staging of the film was really excellent. So that is something which I found this year a great film from the Kannada film industry. Thank you. But keeping aside the film, my film, overall ನಾವು ಇಂಡಸ್ಟ್ರಿ ಅಂತ ನೋಡಿದ್ರೆ ಈ ವರ್ಷ ರಫಿಯಾನ್ 200 ಸಿನಿಮಾಗಳು ಬಂದಿರ್ಬೋದು. ಅದರಲ್ಲಿ ಹಾರ್ಡ್ಲಿ ಬೆರಳೆಣಿಕೆ 3-4 ವರ್ಕ್ ಆಗಿದೆ. ಸೊ ಇದನ್ನು ನೀವು ಎಷ್ಟು ಆಪ್ಟಿಮಿಸ್ಟಿಕ್ ಆಗಿ ನೋಡ್ತಾ ಇದ್ದೀರಾ ಅಥವಾ ಪೆಸಿಮಿಸ್ಟಿಕ್ ಆಗಿ ನೋಡ್ತಾ ಇದ್ದೀರಾ ಟು ಎಂಟರ್ ದ ಇಂಡಸ್ಟ್ರಿ? ಅದೇ ಎನ್ಕರೇಜಿಂಗ್ ಆಗಿದೆಯಾ ಅಥವಾ ಇಲ್ಲೊಂದು ತುಂಬ ಡಿಸ್ಕರೇಜಿಂಗ್ ಆಗಿದೆಯಾ? ಅದರ ಆಪರ್ಚುನಿಟಿಯನ್ನು ನೋಡ್ತಿದ್ದೀರಾ? ಸೊ ನಿಮ್ಮ ಥಾಟ್ಸ್ ಹೇಗಿದೆ? ಯು ಜಸ್ಟ್ ಅಟ್ ದ ವರ್ಡ್ ಆಫ್ ಸ್ಟೆಪಿಂಗ್ ಇನ್ ಏನಂತ? I think it's very difficult to get into the industry because I feel ultimately producers, production houses should start reading their emails is what I feel. Because the email address ಎಲ್ಲ ಕಡೆ ಪಬ್ಲಿಕ್ ಇದೆ, ದೊಡ್ಡ ಪ್ರೊಡಕ್ಷನ್ ಹೌಸ್ದು. ಬಟ್ ಐ ಫೀಲ್ they have to start replying
ಇಫ್ ಇಟ್ ಕೇಸ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ರಿಪ್ಲೈ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಆ ರೈಟರ್ ವಿಲ್ ಸ್ಪೆಂಡ್ so much time on writing the script and he will submit that script after the full registration process ಆದಮೇಲೆ ಸಬ್ಮಿಟ್ ಮಾಡ್ತಾರೆ. ಬಟ್ ಒಂದು ರಿಪ್ಲೈ ಬಂದಿಲ್ಲ ಅಂದರೆ ಹೀಲ್ ಥಿಂಕ್ ದಟ್ ಮೋಸ್ಟ್ಲಿ ಓದ್ತಿರ್ಬೋದೇನೋ ನನ್ನ ಸ್ಕ್ರಿಪ್ಟ್ನ, ಅದಕ್ಕೆ ಟೈಮ್ ತೊಗೊಂತಿದ್ದಾರೆ, ಇನ್ನು ರಿವ್ಯೂ ಪ್ರಾಸೆಸ್ ಆಗಿದ್ರೆ. I think all the production houses or actors or directors who have their email address public and 100% will be getting amazing scripts. ಇದ್ದೇ ಇರುತ್ತೆ. ಸೊ ಕ್ಲೋಜರ್ ಇರಬೇಕು ಆ ಕಡೆ, ನೋ ರೆಸ್ಪಾನ್ಸ್. ಇಷ್ಟ ಇಲ್ಲ ಅಂದರೆ ಹೇಳ್ಬಿಡ್ಬೇಕು, ಚೆನ್ನಾಗಿಲ್ಲ ಸ್ಕ್ರಿಪ್ಟು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅಟ್ ಲೀಸ್ಟ್ ದಟ್ ಅದರಿಂದ ಆದರೂ ಇನ್ನೊಂದು ರೈಟ್ ಸಮಥಿಂಗ್ ಎಲ್ಸ್. ಸೊ ಇದು ರಿಪ್ಲೈ ಬರಲ್ಲ, ಏನೋ ಬರಲ್ಲ. ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. So I'm very sure because in a city like Bangalore we have, we as Kannadigas, we are very career centric people. We want a good salary and we want to have a stable lifestyle. Because we don't see a proper income out of this field, many good technicians, good writers ಆಚೆ ಹೋಗ್ಬಿಡ್ತಾರೆ. ನಾವು ಇದ್ರಲ್ಲಿ ಜನ ರೆಸ್ಪಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಇಟ್ಸ್ ಓಕೆ ಇಫ್ ದೇ ಬ್ರಿಂಗ್ ಇನ್ ದ ಕಾರ್ಪೊರೇಟ್ ಸಿಸ್ಟಮ್ ಆಲ್ಸೋ. ಲೈಕ್ ಐ ಹ್ಯಾವ್ ಸೀನ್ ದ ಸ್ಟುಡಿಯೋಸ್ ಹ್ಯಾವಿಂಗ್ ಬಯೋಮೆಟ್ರಿಕ್ಸ್ ಅಟೆಂಡೆನ್ಸ್ಗೆ. Writers will put their attendance. They're allowed to sit in their libraries to read some books. They're getting pay slips. They're getting salary. I think that kind of system bandre, everyone would like to opt this field and bartare 100% bartare because they don't see anything concrete. Nothing is on written right now. ಮಾತಲ್ಲಿ ಇರೋದ್ರಿಂದ ಐ ಥಿಂಕ್ ತುಂಬ ಅಸಿಸ್ಟೆಂಟ್ ಇದೆ. ಬಟ್ ಐ ಸಿ ದೇರ್ ಆರ್ plentiful amazing scripts which has potential. But how has been your experience so far? You are new, you are at the verge of making your feature film. So you might have approached few actors or few production houses. You need not take names. But how welcoming is the industry? I mean, they just tell us to send the script to women. But again, as even personal experience, but there is no response on top. Okay. So now registered script I said today completely. But there's no response because. But do you follow up on that? Yeah, I have followed up on that. But no response. There's no response. So it is very difficult also. Your friends point out the key, and I understand it's not. I understand their point of view as when they have so much of committed works pending. 100% ಮಾತು ಕೊಟ್ಟಿರ್ತಾರೆ, they would have figured it. So and so person, again, I understand that. But as I'm talking about me as a writer and hundreds of youngsters like me who are writing, that they have to simple message of saying sorry we can't take this forward on. So would encourage a writer to ಚೆನ್ನಾಗಿಲ್ಲ ಮೋಸ್ಟ್ಲಿ ದೇರ್ ಇಸ್ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಬೇಡ ಆಗಿದೆ ಅಂದರೆ ಪಕ್ಕ ಚೆನ್ನಾಗಿರೋ he can at least reconsider it or anyway we'll talk a little bit about your craft. ಇದೇ ಐಡಿಯಾ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ರಿವಿಸಿಟ್? ಸೊ ಒನ್ ಐ ಫೀಲ್ ರಿಲೇಟಬಿಲಿಟಿ ಫ್ಯಾಕ್ಟರ್ ತುಂಬ ಇದೆ ಶಾರ್ಟ್ ಫಿಲ್ಮ್ಸ್ ಎಸ್ಪೆಷಲಿ. ಬಿಕಾಸ್ ನಾವು ಥ್ರಿಲ್ಲರ್ಗೆ ಹೋದರೆ ಆ ಫಾಸ್ಟ್ ಕಟ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ವಿಲ್ ಅಲ್ಟಿಮೇಟ್ಲಿ ಲೀಡ್ ಟು ಹೈ ಬಜೆಟ್ cinema, lighting and all those things. So my intention was to make a frame one kade idru paravagilla, alli actor should hold that frame. The 5 minutes, 6 minutes, one take idru paravagilla, but the actor should be able to hold that frame, and that is only possible if you have a strong cast in the film. And this is that subject where everyone has gone through. Like go ರಪ್ಪ ದುಡ್ಡು ಖರ್ಚು ಮಾಡಿ ಕ್ರಿಕೆಟ್ ಕ್ಲಾಸ್ ಹೋಗಿ ಹಾಕ್ಸಿರ್ತಾರೆ, ತಬ್ಲಾ ಕ್ಲಾಸ್ ಹಾಕ್ಸಿರ್ತಾರೆ, ಕರಾಟೆ, ಟಾಯ್ಕೊಂಡು ಎಲ್ಲ ಹಾಕಿರ್ತಾರೆ. ಬಟ್ ಅದು ಎಲ್ಲ ಬಿಟ್ಬಿಟ್ಟು ಅವ್ನು ಸ್ಕೇಟಿಂಗ್ ಏನೋ ಹೋಗ್ತಾರೆ, ಕ್ರಿಕೆಟ್ ಹೋಗ್ತಾರೆ. ಬಟ್ ಅದನ್ನು ಆಗಲ್ಲ. ಇವನಾಗೆ ದೊಡ್ಡವರಾಗ್ತಾರೆ ಫ್ರೆಂಡ್ಸ್ ಕಾಲೇಜಲ್ಲಿ 100% ಟೀ ಅಂಗಡಿ ಅಂತಾರೆ, ಅಥವಾ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಂತಾರೆ. ದಿಸ್ ಸಮಥಿಂಗ್ ವಿಚ್ ಎವ್ರಿವನ್ ವಿಲ್ ರಿಲೇಟ್ ಟು. ಸೊ that is why I thought there is one scene wherein sorry to interrupt, ಅದರಲ್ಲಿ
ಪೇರೆಂಟ್ಸು ಅವ್ರ ಡ್ರೀಮ್ಸ್ ಫುಲ್ಫಿಲ್ ಆಗ್ತದೆ, ಅವ್ರ ಡ್ರೀಮ್ನ ಮಕ್ಕಳ ಮೇಲೆ ಎತ್ತಿರ್ತಾರೆ. Yeah, exactly. Yeah. ಅವನಿಗೆ ಸಂಗೀತ ಇಷ್ಟ ಇಲ್ಲ ಅಂದ್ರೂ ಅವ್ರಿಗೆ ಸಂಗೀತ ಇಷ್ಟ ಇದೆ ಕಲಿ. ಹೌದು. That was very relatable. That inspired. So that's what relatability factor is 100% in that. So that's why I thought we have to make a short film of a small duration. ಎಲ್ರಿಗೂ ರಿಲೇಟ್ ಆಗಬೇಕು, ಇಂಪ್ಯಾಕ್ಟ್ಫುಲ್ಲಿ ಇರಬೇಕು, ಆ್ಯಂಡ್ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡಿರ್ಬೋದು. ಸೊ ದಟ್ ವಾಸ್ ದ ಹೋಲ್ ಐಡಿಯಾ. ಬೇರೆ ಜಾನರ್ಸ್ ಅಂದರೆ ಆಸ್ ಎ ಸೆಡ್ ಥ್ರಿಲ್ಲರ್ಗೂ ಅಥವಾ ಹೋದರೆ ಅಗೇನ್ ಇಟ್ಸ್ ಡಿಫ್ರೆಂಟ್ ಬಾಲ್ ಗೇಮ್. So our fast bets ಆಗಲಿ ಆ್ಯಂಡ್ ದ ಬಜೆಟ್ ಆಲ್ಸೋ ಆ್ಯಂಡ್ it is possible. I'm not saying it is not possible, but this is my writing and this is my portfolio. Lines. So ಕೊನೆಗಾಗಿ ಅಕ್ಷಯ್, a lot of producers, distributors, directors, and a lot of aspiring filmmakers, cinephiles follow us. We have a very niche, hyper niche cinephile community. So what are the factors that they can look out for in you, in your debut? So, and why should someone actually consider watching a revisit? Of course, relatability. But too, why should they also look forward for your debut? They have to look forward for my debut because again, I'll make sure if at all that happens soon, they get a good film to watch from my side. When I say good film, it is again a film which should be definitely relating more to human drama, human emotions. So ಇತ್ತೀಚೆಗೆ ನಾವು ತುಂಬ ಅದನ್ನು ಕಮ್ಮಿ ನೋಡ್ತಾ ಇದ್ದೀವಿ. ಇಟ್ಸ್ ವೆ ಲೆಸ್. I think if you see other film, other industries, they 100% they keep on doing great human touch films. For example, ಈ ಟೂರಿಸ್ಟ್ ಫ್ಯಾಮಿಲಿ ಆಗಿರ್ಬೋದು ಆ್ಯಂಡ್ so many films. So we have to keep doing these kind of films because again, everyone mindset ಬಂದ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. That a big film only has to be seen in theatre. A normal film should be seen in OTT and all. Perspective ಬಂದಿದೆ ಆಲ್ರೆಡಿ. ತುಂಬಾ ಜಾಸ್ತಿ ಆಗ್ಬಿಟ್ರೆ it will be very difficult because we all have grown up watching Three Idiots and Upendra. So I think these kind of films we have to keep on encouraging these kind of films, and that is what they can expect from it. Awesome. Okay. On that note, thank you so much, Akshay. ನಿಮ್ಮ ಶಾರ್ಟ್ ಫಿಲ್ಮ್ ಜರ್ನಿ ಬಗ್ಗೆ ಹೇಳಿದ್ರಿ, ಪರ್ಸ್ನಲ್ ಕರಿಯರ್ ಜರ್ನಿ ಬಗ್ಗೆ ಹೇಳಿದ್ವಿ, ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಡ್ಲಿ, ದಟ್ ದ ಹರ್ಡಲ್ಸ್ ದಟ್ ಯು ಫೇಸಿಂಗ್ ವೈಲ್ ಯು ಟ್ರೈ ಟು ಮೇಕ್ ಯುವರ್ ಡೆಬ್ಯೂ. ಆ್ಯಂಡ್ ಯಾರ್ಯಾರು ರೀವಿಸಿಟ್ ಅನ್ನೋ ಶಾರ್ಟ್ ಫಿಲಮನ್ನು ನೋಡಿಲ್ಲ, ದಯವಿಟ್ಟು PRK ಯೂಟ್ಯೂಬ್ ಚಾನಲ್ಗೆ ಹೋಗಿ ರೀವಿಸಿಟ್ ಶಾರ್ಟ್ ಫಿಲ್ಮ್ನ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಯು ಕ್ಯಾನ್ ಡೈರೆಕ್ಟ್ಲಿ put it on the comments or DM Akshay Rao on Instagram. Yes. So ನಮ್ಮ KFC page alone, we have Qatari and collab transfers gonna come. So you can also check out this profile there. So on that note, thank you so much. Thank you so much.